ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಗಾರ್ಡನ್ಸ್ಗೆ ಸ್ವಾಗತ. ಬಹಳ ದಿನಗಳ ನಂತರ ಈ ವಿಡಿಯೋ ಹಾಕ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಟೆರೆಸ್ ಗಾರ್ಡನಲ್ಲಿ ಸುಮಾರು ಕೆಲಸಗಳು ಮಾಡ್ಕೋತಾ ಇರ್ತೀನಿ, ಆದರೆ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಶೇರ್ ಮಾಡೋದು ಕಡಿಮೆ ಆಗಿತ್ತು. ತುಂಬ ಚೆನ್ನಾಗಿ ಬೀನ್ಸು ಮತ್ತು ಹೀರೆಕಾಯಿ ಎಲ್ಲ ಬಂದಿತ್ತು. ಹಾಗಾಗಿ ಅದರದ್ದು ಪುಟ್ಟ ಹಾರ್ವೆಸ್ಟ್ ಮಾಡ್ತಿದ್ದೆ. ಅದನ್ನು ಹಾಗೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಹಾಕ್ತಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೀನ್ಸನ್ನು ನಾನು ತೊಗೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಟೆರೆಸ್ ಗಾರ್ಡನ್ ಅಂದರೆ ಸುಮ್ಮನೆ ಕೆಲವೊಂದು ಮಾತ್ರ ಹಾಕ್ಕೊಳ್ಳುವಂಥದ್ದು, ಒಂದೆರಡು ಗಿಡ ಹಾಕೋದು, ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಒಂದು ಫ್ಯಾಮ್ಲಿಗೆ ಒಂದು 4 ಜನ ಅಥವಾ 5 ಜನಕ್ಕೆ ನಮಗೆ ಮನೆಗೆ ಬೇಕಾದಷ್ಟು ಬೆಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂದರೆ ಒಂದು 5-6 ಗಿಡಗಳನ್ನಾದರೂ ನಾವು ಈ ಥರ ಪ್ರತಿಯೊಂದು, ಇವಾಗ ಬೀನ್ಸ್ ಅಂದರೆ ಒಂದು 5-6 ಇರಬೇಕು, ಹೀರೆಕಾಯಿ ಇದ್ದರೆ ಅದು ಅಷ್ಟೇ 5-6 ಇರಬೇಕು. ಯಾಕಂದರೆ ಒಂದರಲ್ಲಿ ಬಂದರೆ ಇನ್ನೊಂದರಲ್ಲಿ ಬಂದಿರಲ್ಲ. ಆಗ ನಾವು ಡೈಲಿ ಯೂಸಿಗೆ ಬೇಕು ಅಂತಂದರೆ ನಮ್ಗೆ ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ಬರುತ್ತೆ. ಆ ಒಂದು ಪ್ರಾಸೆಸ್ಸಲ್ಲಿ ಹಾಕಿರುವಂಥ ಈ ಗಿಡಗಳು ತುಂಬ ಚೆನ್ನಾಗಿ ಬಂದಿತ್ತು. ಬೀನ್ಸನ್ನು ಈಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಆಗಿಂದಾಗ ತೊಗೊಂಡು ನಾವು ತರಕಾರಿನ ಮನೆಯಲ್ಲಿ ನಾವು ಅಡುಗೆ ಮಾಡಿದಾಗ ತುಂಬ ಟೇಸ್ಟ್ ಇರುತ್ತೆ. ಅದರಲ್ಲೂ ನಾವು ಇದು ಆರ್ಗ್ಯಾನಿಕ್ ಮೆಥಡಲ್ಲಿ ಬೆಳೆದಿರ್ತೀವಿ, ಇದರಲ್ಲಿ ಯಾವುದೇ ಕೆಮಿಕಲ್ ಬಳಸಿರಲ್ಲ ಅಲ್ವಾ. ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನನಗಂತೂ ಬಹಳ ಖುಷಿ ಆಗುತ್ತೆ. ನೋಡಿ, ಈ ಬೀನ್ಸು ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ನಾವು ಗಿಡ ನಾವೇ ಬೆಳ್ಕೊಂಡು ಅದನ್ನು ಪಾಲನೆ ಪೋಷಣೆ ಮಾಡಿಕೊಂಡು ನೋಡಿಕೊಂಡು ಅದರಿಂದ ತರಕಾರಿ ತೊಗೊಂಡು ಅಡುಗೆ ಮಾಡಿದಾಗ ತುಂಬ ಟೇಸ್ಟ್ ಇರೋದಲ್ದಿರ ಒಂಥರ ಡಿಫ್ರೆಂಟ್ ಖುಷಿ ಕೊಡುತ್ತೆ. ಮತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲೆ ಬಂದುಬಿಟ್ರೆ ನಮ್ಗೆ ಹೊತ್ತೋಗೋದೇ ಗೊತ್ತಾಗಲ್ಲ. ಆ ಒಂದೊಂದು ಒಣಗಿರೋ ಎಲೆ ತೆಗೆಯೋದಾಗಿರ್ಬೋದು, ಅಥವಾ ಟೆರೆಸ್ ಮೇಲ್ಗಡೆ ಎಲೆಗಳು ಬಿದ್ದಿರೋದನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಇವೆಲ್ಲ ಮಾಡ್ತಾ ನಾವು ಟೈಮ್ ಪಾಸ್ ಮಾಡೋದಲ್ದಿರ ಒಂದಷ್ಟು ಸಮಯನ ಗಿಡಗಳೊತ್ತಿಗೆ ಕಳಿತೀವಿ ಅಂತ ಹೇಳ್ಬೋದು. ಈಗ ಒಂದಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಇದು ಲಾಸ್ಟ್ ವೀಡಿಯೋಗಳಲ್ಲೂ ನಾನು ತೋರಿಸಿದ್ದೆ. ಒಂದಷ್ಟು ಕುಂಬಳಕಾಯಿ ಫೈನಲಿ ನಾನು ಸಕ್ಸಸ್ಫುಲ್ ಆದೆ ಅಂತ ಹೇಳ್ಬೋದು. ಹಾಗೂ ಹೀಗೂ ಅಲ್ಲಿ ಒಂದು 3 ಸಸಿಗಳ ಗಿಡಗಳು ಹಬ್ಕೊಂಡು ಈ ರೀತಿ ಅಲ್ಲೊಂದು ಅಂತ ಇದು ಕೊನೆ ಒಂದು ಇದು ಅಂತ ಹೇಳ್ಬೋದು. ಈಗ ಆಲ್ಮೋಸ್ಟ್ ಕೊನೆಗೂ ನನಗೆ ಈ ಥರ ಒಳ್ಳೆ ಒಂದು ಕುಂಬಳಕಾಯಿ ಸಿಗ್ತಿದೆ ಅಂತ ಹೇಳ್ಬೋದು. ನೋಡಿ, ಅಲ್ಲಿ ಒಂದೆರಡು, ಈ ಕಡೆ ಒಂದಿತ್ತು, ಅದರಿಂದ ತೊಗೊಂಡಿದ್ದೀನಿ ನಾನು. ಈಗ ಹೀರೆಕಾಯಿ ಬಗ್ಗೆ ಹೇಳಬೇಕಂದ್ರೆ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಹೀರೆಕಾಯಿಗಳು ಸುಮಾರು ಬಿಡ್ತು. ಅದರಲ್ಲಿ ಆಗಿಂದಾಗ ನಾನು ತೊಗೊಳ್ತಾ ಇದ್ದೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಅದನ್ನು ಹಾರ್ವೆಸ್ಟ್ ಮಾಡೋ ವಿಡಿಯೋ ಸಾಕೋಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಒಂದು ಕೈಯಲ್ಲಿ ವಿಡಿಯೋ ಅಂದರೆ ಫೋನ್ ಹಿಡ್ಕೊಂಡು ಕಟ್ಟಿಂಗ್ ಮಾಡ್ತಾ ಇರೋದು ಆಗಲಿ ಅಥವಾ ಕಿತ್ಕೊಳ್ಳೋದಾಗಲಿ, ಅಂದರೆ ಈ ತರಕಾರಿನ ಕಲೆಕ್ಟ್ ಮಾಡೋದನ್ನು ತೋರಿಸ್ಕೊಂಡು ರೆಕಾರ್ಡ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ನಾನು ಹಾರ್ವೆಸ್ಟ್ ವೀಡಿಯೋಸ್ ಹಾಕೋದೇ ತುಂಬ ವಿರಳ ಅಂತ ಹೇಳ್ಬೋದು. ಈಗ ನೋಡಿ, ಹಾಗೆ ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. ಅಂದರೆ ಸ್ವಲ್ಪ ಸಿಸರಲ್ಲಿ ಕಟ್ ಮಾಡಿ, ಒಂದು ಕೈಯಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ಹೇಗಾಗುತ್ತೋ ಹಾಗೆ ಕಟ್ ಮಾಡ್ಕೋತೀನಿ. ನೋಡಿ, ಒಂದಷ್ಟು ಕಟ್ ಮಾಡಿ ಈ ವಿಡಿಯೋಗೋಸ್ಕರ ಆ ರೀತಿ ಟ್ರೈ ಮಾಡಿದ್ದು. ನೋಡಿ, ಅಲ್ಲಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬೀನ್ಸು ಮತ್ತು ಹೀರೆಕಾಯಿ ಒಂದೇ ಇದರಲ್ಲಿ ಹಾಕಿದ್ದಿದ್ದು. ಮುಲ್ಲಂಗಿನೂ ಇದೆ ಫ್ರೆಂಡ್ಸ್ ನೆಲದಲ್ಲಿ. ಆ ಒಂದು ನೆಲ ಅಂತಿದ್ದೀನಿ ನಾನು, ಆ ಒಂದು ರೆಕ್ಟ್ಯಾಂಗ್ಯುಲರ್ ಗ್ರೋ ಬ್ಯಾಗಲ್ಲಿ ಕೆಳಭಾಗದಲ್ಲಿ ಅದು ಬಂದಿರುತ್ತೆ. ಸೊ ನಾವು ಮಲ್ಟಿ ಕ್ರಾಪ್ಸನ್ನು ನಾವು ಈ ಥರ ಬೆಳ್ಕೊಬೋದು. ಮತ್ತು ಈ ಟೊಮೊಟೊ ಗಿಡ ನೋಡಿ, ಇದು ಅಷ್ಟೇ ನಾನೇನು ಇಟ್ಟಿದ್ದಲ್ಲ, ಬಂದಿತ್ತು. ಒಂದೆರಡು ಬಂದಿರುತ್ತಲ್ಲ, ಅಲ್ಲಿ ಇಲ್ಲಿ ನಾವು ಟೊಮೆಟೊ ಹಾಕಿದಾಗ ಯಾವುದು ಹೊಸದಾಗಿ ಗಿಡ ತಂದು ನೆಡಬೇಕು ಅಂತೇನಿಲ್ಲ. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಬದನೆಕಾಯಿ ಇಂಥವೆಲ್ಲ. ಮತ್ತು ನೋಡಿ, ಕುಂಬಳಕಾಯಿದಂತೂ ನಾನು ಯಾವಾಗೋ ತೊಗೊಬಂದಿದ್ದು ತರಕಾರಿ, ಅದು ಯೂಸ್ ಮಾಡಿದ ಮೇಲೆ ಅದರಲ್ಲಿರೋ ಬೀಜ ಮಣ್ಣಲ್ಲಿ ಬಿದ್ದು ಅದು ಕೊಳೆತು ಇದಾದಮೇಲೆ ಬಂದಿರೋ ಸಸಿಗಳಿಂದ ನಾನು ನೆಟ್ಟಿರೋದೇ ಇವೆಲ್ಲ ಟೊಮೆಟೊ ಇವೆಲ್ಲ. ನೋಡಿ, ಇದಿಷ್ಟು ಇವತ್ತಿನ ಒಂದು ಟೆರೆಸ್ ಗಾರ್ಡನ್ನಿಂದ ನನಗೆ ಸಿಕ್ಕಿರೋದು ಅಂತ ಹೇಳ್ಬೋದು. ಪುದೀನನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವಾಗ ಬೇಕೋ ಆಗ ತೊಗೋತೀನಿ. ಮತ್ತು ಬದನೆಕಾಯಿ ಇದೆ, ಅದು ಅಷ್ಟೇ 1-2 ಬರುತ್ತೆ. ನಮಗೆ ಮನೆಯಲ್ಲಿ ಬದನೆಕಾಯಿ ಅಷ್ಟು ಇಷ್ಟಪಡಲ್ಲ. ಆದರೆ ಶಾಂತಮ್ಮ, ನಮ್ಮ ಕೆಲಸದಮ್ಮ, ಅವ್ರು ಹಾಕಿದ್ದಾರೆ. ಒಂದೊಂದು ಸತಿ ಅವ್ರು ತೊಗೊಂಡು ಹೋಗ್ತಾ ಇರ್ತಾರೆ. ಯಾವಾಗಾದರೂ ರೇರ್ ನಾನು ತೊಗೊಂಡು ಬೇಳೆ ಸಾಂಬಾರ್ಗೋ ಈ ರೀತಿ ಹಾಕ್ತೀನಿ ಅಷ್ಟೇ. ಸಾಮಾನ್ಯವಾಗಿ ಅವರೇ ತೊಗೊಳ್ತಾರೆ. ಇದು ಇದಂತೂ ಹೇಳಲೇಬೇಕು, ಈ ಒಂದು ದಾಸವಾಳ ಗಿಡದ ಬಗ್ಗೆ. ತೊಗೊಂಡಾವಾಗಿಂದ ಹೂ ಬಿಡ್ತಾನೇ ಇದೆ ಫ್ರೆಂಡ್ಸ್. ಅದು ಡಿಸೆಂಬರ್ ಆ ಟೈಮಲ್ಲಿ ಸ್ವಲ್ಪ ಡಲ್ ಆಗುತ್ತೆ. ಸ್ವಲ್ಪ ಅದಕ್ಕೆ ಕಟಿಂಗೆಲ್ಲ ಮಾಡಿಬಿಟ್ಬಿಟ್ರೆ ಮತ್ತೆ ಪುನಃ ಅದು ವರ್ಷ ಪೂರ್ತಿ ಬರ್ತಾ ಇರುತ್ತೆ. ಸ್ಟಾರ್ ಫ್ರೂಟು ಇದೆಲ್ಲ ಇದೆ. ಇನ್ನೂ ಒಂದಷ್ಟು ಗಿಡಗಳು ಆಗಿಂದಾಗ ತೋರಿಸ್ತಾ ಇರ್ತೀನಿ.
ಇನ್ನಷ್ಟು ಇದನ್ನು ಮತ್ತೆ ಕರಿಬೇವಿನ ಬಗ್ಗೆ ಇಲ್ಲಿ ತೋರಿಸ್ತಾ ಇರೋದು ನಾನು. ನಿಂಬೆಹಣ್ಣು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನಿಂಬೆಹಣ್ಣು ನೋಡಿ. ಹೀಗೆ ನಾನು ಟೆರೇಸಲ್ಲಿ ನನಗೆ ಮನೆಗೆ ಬೇಕಾಗಿರೋವಂಥದ್ದು ಹಾಕ್ತಾ ಇರ್ತೀನಿ. ಕೆಲವೊಂದು ಟೈಮ್ ಬ್ಲೌಸ್ ವರ್ಕ್ ಜಾಸ್ತಿ ಇದ್ದಾಗ ಬೇರೆ ತುಂಬ ಟೆರೇಸ್ ಗಾರ್ಡನ್ ಬಂದು ಮಾಡೋ ಅಂಥದ್ದೇನು ಆಗೋದಿಲ್ಲ. ಅಂಥ ಟೈಮಲ್ಲಿ ಬೇರೆ ನೀರು ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಒಂದು ಸ್ವಲ್ಪ ಬಿಡು ಸಿಕ್ಕಿದರೆ ಮಾತ್ರ ಕಂಪ್ಲೀಟಾಗಿ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದಿಷ್ಟು ಇವತ್ತಿನ ಹಾರ್ವೆಸ್ಟ್ ಅಂತ ಹೇಳ್ಬೋದು. ಹೋಪ್ ಇನ್ನಷ್ಟು ವೀಡಿಯೋಸೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ತಪ್ಪದೇ ವೀಡಿಯೋಸನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.